बीदर में आज ऑल इंडिया डेमोक्रेटिक स्टूडेंट्स ऑर्गेनाइजेशन ने आज शहर की सड़कों पर प्रदर्शन किया। नीट यूजी परीक्षा के विरोध करते हुए आज एआईडीएसओ के तहत विभिन्न कॉलेजों के छात्र छात्राएं सड़कों पर विरोध प्रदर्शन किया। शहर के अम्बेडकर चौक से प्रदर्शन शुरू करके जिलाधिकारी कार्यालय पहुंचकर एक ज्ञापन सौंपकर एआईडीएसओ ने अपनी मांग रखी। जूनियर कॉलेज स्टूडेंट जो कि अब हम सेकंड ईयर साइंस स्टूडेंट है और हमें शायद इंशाल्लाह फ्यूचर में नीट एग्ज़ाम देना भी पड़े। अगर हमारे साथ ऐसा होगा तो ये मंजूर नहीं है। क्यों बोले तो हमारे भाई बहन जो 3-4 साल से इतनी मेहनत कर रही, उनकी मेहनत के बाद भी ये नहीं मिलना और ऊपर से कट ऑफ इतना ज़्यादा, ये बहुत एक्सेप्ट की बात नहीं है। ये एक्चुअली स्कैम है और इसके लिए हम सब स्टूडेंट साथ में हैं। और हमारे बड़े भाई ऐसा नहीं सोचना, बड़ी भाई बड़ी बहन ऐसा नहीं सोचना कि हम 4 साल मेहनत करिए हमारी वेस्ट होंगी। हम सब आपके छोटे बहन आपके साथ है, बस आप आवाज़ उठाएं ಅಂತೇಳಿ ಎಐಡಿಎಸ್ಒ ಬೀದರ್ ಸಹ ಸಂಚಾಲಕರು ಸ್ನೇಹಿತರೆ, ಇವತ್ತು ಇಡೀ ದೇಶದಾದ್ಯಂತ ಏನು ನೋಡ್ತಾ ಇದೀವಿ ನಾವು, ಒಂದು ಕಡೆ ನೀಟ್ನ ಏನು ರಿಸಲ್ಟ್ನ ಬಿಟ್ಟರು 4ನೇ ತಾರೀಕು, ಅದಾದಮೇಲೆ ಇಡೀ ದೇಶದಾದ್ಯಂತ ಇವತ್ತು ಹುಡುಗರ ಆತ್ಮಹತ್ಯೆಗಳಾಗ್ತಾ ಇದ್ದಾವೆ, ಹೋರಾಟದ ಬುಗುಲುಗಳು ಹೇಳ್ತಾ ಇದೆ. ಯಾಕಂದರೆ ಒಂದು ಕಡೆ ಇಡೀ ದೇಶದಲ್ಲಿ ಇವತ್ತೇನು ಎಲೆಕ್ಷನ್ ರಿಸಲ್ಟ್ ಬರ್ತಾ ಇತ್ತು 4ನೇ ತಾರೀಕು, ಅವತ್ತಿನ ದಿನ ಇವನ್ ನೀಟ್ನ ರಿಸಲ್ಟ್ನ ಬಿಟ್ಟಿದ್ದಾರೆ. ಅದು ಬಿಡಬೇಕಾಗಿರೋದು 14ನೇ ತಾರೀಕಿತ್ತು. ದುರುದ್ದೇಶದಿಂದ ಇವತ್ತು ಅವ್ರಿಗೆ ಗೊತ್ತಾಗಿದೆ ಅದರಲ್ಲಿ ಸ್ಕ್ಯಾಮ್ ಆಗಿದೆ. ಸೊ ಅದನ್ನು ಏನಾದರೂ ಇವತ್ತು ಅಂಥ ಸಂದರ್ಭದಲ್ಲಿ ಬಿಡಲಿಲ್ಲ ಅಂತಂದರೆ ಹೋರಾಟದ ಬುಗುಲು ಹೇಳುತ್ತೇನಂತ ಒಂದು ಇದನ್ನು ಸಂಚಾಕಿ ಇವತ್ತು ಸರ್ಕಾರ ಅಲ್ಲಿ ಬಿಟ್ಟಿದೆ. ನಾವಿವತ್ತು ಇದನ್ನು ಖಂಡಿಸ್ತಾನೆ ಈ ಒಂದು ನೀಟ್ನಲ್ಲಿ ಏನು ಸ್ಕ್ಯಾಮ್ ಆಗಿದೆ ಅದ್ರ ಬಗ್ಗೆ ಸೂಕ್ತವಾದಂತಹ ನ್ಯಾಯಾಂಗ ತನಿಖೆ ನಡಿಬೇಕು. ಅಲ್ಲಿ ಅಪರಾಧಿಗಳಿಗೆ ಕಠಿಣವಾದಂತಹ ಶಿಕ್ಷಣ ವಿಧಿಸಬೇಕು. ಇಲ್ಲಿ ಏನು ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ NTA ಮುಖಾಂತರ ಇವತ್ತಿನ ಎಕ್ಸಾಮ್ನ ಕಂಡಕ್ಟ್ ಮಾಡ್ತಾ ಇದ್ದಾರೆ. ಇದನ್ನು ಸರ್ಕಾರ ಕೈಬಿಟ್ಟು ಸರ್ಕಾರ ಸಂಪೂರ್ಣವಾಗಿ ನೀಟ್ ಎಕ್ಸಾಮ್ನ ಬರ್ಸೋದ್ರ ಜವಾಬ್ದಾರಿಯನ್ನು ಸರ್ಕಾರವೇ ವಹಿಸ್ಕೋಬೇಕು ಅಂತೇಳಿ ನಾವು ಈ ಮೂಲಕ ಆಗ್ರಹಿಸ್ತಾನೆ. ಏನು ರಾಷ್ಟ್ರೀಯ ಮಟ್ಟದಲ್ಲಿ ಪರೀಕ್ಷೆನ ಏನು ಕಂಡಕ್ಟ್ ಮಾಡ್ತಾ ಇದ್ದಾರೆ, ಅಲ್ಲಿ ರಾಜ್ಯ ಮಟ್ಟದಲ್ಲಿ ಪರೀಕ್ಷೆಗಳನ್ನು ಕಂಡಕ್ಟ್ ಮಾಡೋದಕ್ಕೆ ಸರ್ಕಾರ ಜವಾಬ್ದಾರಿನ ತಗೊಳ್ಬೇಕು ಅಂತೇಳಿ ಈ ಒಂದು ಹೋರಾಟದ ಮುಖಾಂತರ ಇವತ್ತು ನಾವು ವಿದ್ಯಾರ್ಥಿಗಳು ಆಗ್ರಹಿಸ್ತಾ ಇದ್ದೀವಿ. ಒಂದು ಕಡೆ ಸ್ಕ್ಯಾಮ್ ಆಗಿರೋದು, ಪ್ರತಿ ವರ್ಷವೂ ಕೂಡ ಒಂದು ಏನು ರ್ಯಾಂಕಿಂಗ್ ಔಟ್ ಆಫ್ ಔಟ್ ಏನು ಮಾರ್ಕ್ಸ್ನ ತಗೊಳ್ತಿದ್ರು, ಆದರೆ ಅದರಲ್ಲಿ ಈ ಸಲ 67 ಜನ ಪಾಸ್ ಆಗಿದ್ದಾರೆ. ಅದು ಮಣಿಪುರಿನಲ್ಲಿ ಒಂದೇ ಸೆಂಟ್ರಲ್ಲಿ ಅಕ್ಕಪಕ್ಕದಲ್ಲಿರೋಂಥ ವಿದ್ಯಾರ್ಥಿಗಳು 6 ಜನ ವಿದ್ಯಾರ್ಥಿಗಳದು ಔಟ್ ಆಫ್ ಔಟ್ ಬಂದಿದೆ. ಇವತ್ತು ಅದು ಯಾಕೆ ಬಂದಿದೆ ಅಂತೇಳಿ ಪ್ರಶ್ನೆ ಎತ್ತಿದ್ರೆ ಇವತ್ತು ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಹೇಳುತ್ತೆ ನಾವು ಹೆಚ್ಚುವರಿ ಅಂಕಗಳನ್ನು ಕೊಟ್ಟಿದ್ದೀವಿ ಅಂತೇಳಿ. ಇಲ್ಲಿ ನಾವು ಪ್ರಶ್ನೆಗಳು ಎತ್ತಾ ಇದ್ದೀವಿ, ಹೆಚ್ಚುವರಿ ಅಂಕ ಯಾವ ಆಧಾರದ ಮೇಲೆ ಕೊಟ್ಟಿದ್ದೀರಿ ನೀವು? ಯಾವ ಮಾನದಂಡಗಳಿದೆ? ಏನು ಸರ್ಕಾರದ ಮಾನದಂಡಗಳಿದಾವ ಅಥವಾ ನೀಟದ ಮಾನದಂಡಗಳಿದಾವ? ಯಾವ ಮಾನದಂಡಗಳು ಕೂಡ ಇಲ್ಲ. ಹಂಗಾದ್ರೆ ಯಾವ ಮಾನದಂಡದ ಮೇಲೆ ಇವತ್ತು ನೀವು ವಿದ್ಯಾರ್ಥಿಗಳನ್ನು ಪಾಸ್ ಮಾಡಿದ್ರಿ, ಹೆಚ್ಚುವರಿ ಯಾಕೆ ಕೊಟ್ಟಿದ್ದೀರಿ? ಇಲ್ಲಿ ಇನ್ನೂ ಒಂದು ಪ್ರಶ್ನೆ ಬರೋಂಥದ್ದು, ಯಾವ ವಿದ್ಯಾರ್ಥಿಗಳು ಒಂದು ಕ್ವಶನಲ್ಲೂ ಕೂಡ ತಪ್ಪು ಆನ್ಸರ್ ಬಂದರೆ ಅದಕ್ಕೆ 4 ಮಾರ್ಕ್ಸ್ ಕಟ್ ಆಗುತ್ತೆ. ಆದರೆ ಔಟ್ ಆಫ್ ಔಟ್ ಬಂದಿರೋದು ಇವತ್ತು ಹೆಂಗೆ ಬಂದಿದೆ ಅನ್ನೋದನ್ನು ಪ್ರಶ್ನೆ ಎತ್ತಾ ಇದ್ದೀವಿ. ಆದರೆ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಇದಕ್ಕೆ ಯಾವ ಉತ್ತರಗಳನ್ನು ಕೊಡ್ತಾ ಇಲ್ಲ. ಅದಕ್ಕೆ ಇವತ್ತು ಸರ್ಕಾರ ಇದ್ರ ಬಗ್ಗೆ ನ್ಯಾಯಾಂಗ ತನಿಖೆಯನ್ನು ಮಾಡಿ ಸೂಕ್ತವಾದಂತಹ ಶಿಕ್ಷಣ ವಿಧಿಸಲೇಬೇಕು ಅಂತ ನಾವು ಈ ಮೂಲಕ ಆಗ್ರಹಿಸ್ತಾ ಇದ್ದೀವಿ.